Hello, good morning students. How are you? Are you fine? Are you remember me? I am your physics sir. After a long time I am here. I am back to tell you about units and measurement. So first of all, welcome to my online classes. So in the last class I was telling about dimensional analysis. ಡೈಮೆನ್ಷನಲ್ ಅನಾಲೈಸಿಸ್ ಅಂದ್ರೆ ಅರ್ಥ ಏನಿತ್ತು? ಎರಡ್ತೀರಿ ಡೈಮೆನ್ಷನಲ್ ಅನಾಲಿಸಿಸ್ ಅಂದ್ರೆ ಏನರ್ಥ? ಅದೊಂದು ಮೆಥಡ್. ಎ ಮೆಥಡ್ ಯೂಸ್ಡ್ ಫಾರ್ ಟೆಸ್ಟಿಂಗ್ ಗಿವನ್ ಫಿಸಿಕಲ್ ಕ್ವಾಂಟಿಟೀಸ್. ಈಗ ನಮಗೆ ಲೆಂತ್, ಮಾಸು, ಟೈಮು, ವರ್ಕ್, ಪ್ರೆಷರು, ಎನರ್ಜಿ, ಟೆಂಪರೇಚರ್, ಪವರ್, ಈ ಥರ ಫಿಸಿಕಲ್ ಕ್ವಾಂಟಿಟೀಸ್ ಕೊಟ್ಟರ ಅಂತ ತಿಳ್ಕೊಳ್ರಿ. ಇವುಗಳ ಒಂದು ಪರೀಕ್ಷೆ ಮಾಡುವಂತಹ ವಿಧಾನವನ್ನು, ಅಂದರೆ ಅವು ಒಂದು ಇಕ್ವೇಷನಲ್ಲಿ ಕೊಟ್ಟಾಗ ಇಕ್ವೇಷನ್ನು ಡೈಮೆನ್ಷನಲ್ಲಿ ಕರೆಕ್ಟ್ ಇದೆನೋ ಇಲ್ವೋ ಅನ್ನೋದನ್ನು ಟೆಸ್ಟ್ ಮಾಡೋದು ಡೈಮೆನ್ಷನಲ್ ಅನಾಲಿಸಿಸ್. ಅಥವಾ ಈಗ ನಮ್ಗೆ ಒಂದು ಪ್ರಾಬ್ಲಮ್ ಇದೆ, ಒಂದು ಪ್ರಾಬ್ಲಮ್ನಲ್ಲಿ ಕೊಟ್ಬಿಡ್ತಾನೆ, ಈ ಥರ ಇದ್ರ ಮೇಲೆ ಡಿಪೆಂಡೆಂಟ್ ಇದೆ, ಈ ಒಂದು ಕ್ವಾಂಟಿಟಿ ಇನ್ನೂ ಎರಡು ಕ್ವಾಂಟಿಟಿ ಮೇಲೆ ಈ ಥರ ಡಿಪೆಂಡೆಂಟ್ ಇದೆ ಅಂತ ಕೊಡ್ತಾರೆ. ಆ ಥರ ಕೊಟ್ಟಾಗ ಏನು ಮಾಡಬೇಕು? ಅವಾಗ ಅಲ್ಲಿ ಆ ಒಂದು ಮೂರು ಕ್ವಾಂಟಿಟೀಸ್ಗಳ ನಡುವೆ ಯಾವ ಥರ ಸಂಬಂಧ ಇದೆ ಅನ್ನೋದನ್ನು ಫೈಂಡ್ ಔಟ್ ಮಾಡ್ಬೋದು. ಅದು ಡೈಮೆನ್ಷನಲ್ ಅನಾಲೈಸಿಸ್ದು ಒಂದು ಉಪಯೋಗ. ಇನ್ನೊಂದು, ಈಗ ಕಿಲೋಗ್ರಾಮ್ನಲ್ಲಿ ಕೊಡ್ತಾರ, ಗ್ರಾಮಿಗೆ ಕನ್ವರ್ಟ್ ಮಾಡೋದು, ಸೆಂಟಿಮೀಟರ್ನಲ್ಲಿ ಕೊಡ್ತಾರ, ಮೀಟ್ರಿಗೆ ಕನ್ವರ್ಟ್ ಮಾಡೋದು, ಮತ್ತು ಆ್ಯಂಗ್ಸ್ಟ್ರಮಲ್ಲಿ ಕೊಡ್ತಾರ, ನ್ಯಾನೋ ಕನ್ವರ್ಟ್ ಮಾಡೋದು. ಬೇರೆ ಬೇರೆ ಯೂನಿಟ್ಗಳನ್ನು ಒಂದು ಸಿಸ್ಟಮ್ನಿಂದ ಮತ್ತೊಂದು ಸಿಸ್ಟಮ್ಗೆ ಕನ್ವರ್ಟ್ ಮಾಡುವಂತಹ ಒಂದು ವಿಧಾನವನ್ನು ಕೂಡ ನಾವು ಈ ಒಂದು ಡೈಮೆನ್ಷನಲ್ ಅನಾಲೈಸಿಸ್ನಲ್ಲಿ ಸ್ಟಡಿ ಮಾಡ್ತೀವಿ. ಸೊ I told you three different uses of dimensional analysis. Yes, first one is check the correctness of a given equation. How to check the correctness of a given equation? And the second one is, this is the second application to derive a relation between given physical quantities. And the third one is to convert a unit from one system to another system. So today I am telling about derive a relation between given physical quantities. So first thing is here. See, what is the first thing? You are given a question. ಒಂದು ಪ್ರಶ್ನೆಯನ್ನು ಕೊಟ್ಟಿರ್ತಾರೆ ನಿಮಗೆ ಎಕ್ಸಾಮ್ನಲ್ಲಿ ಆಗಲಿ, ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಕೂಡ ಪೇಜ್ ನಂಬರ್ 28ನಲ್ಲಿ ಇದು ಇದೆ, ಈ ಕಾನ್ಸೆಪ್ಟ್ ಇದೆ. ಪೇಜ್ ನಂಬರ್ 28ನಲ್ಲಿ ಒಂದು ಪ್ರಾಬ್ಲಮ್ ಕೊಡ್ತಾರೆ. ಆ ಪ್ರಾಬ್ಲಮ್ನಲ್ಲಿ ಈ ಕ್ವಾಂಟಿಟಿ ಇನ್ನು ಎರಡು ಬೇರೆ ಕ್ವಾಂಟಿಟೀಸ್ ಮೇಲೆ ಡಿಪೆಂಡೆಂಟ್ ಇದೆ ಅಂತ ಹೇಳಿರ್ತಾರೆ. ಸೊ ಟೈಮ್ ಪೀರಿಯಡ್ ಆಗಿರ್ಬೋದು, ಲೆಂತ್ ಆಗಿರ್ಬೋದು, ಮಾಸ್ ಆಗಿರ್ಬೋದು, ಆಕ್ಸಲರೇಷನ್ ಆಗಿರ್ಬೋದು, ಏನಾಗಿರ್ಬೋದು, ಒಂದು ಕ್ವಾಂಟಿಟಿ ಇನ್ನು ಬೇರೆ ಕ್ವಾಂಟಿಟೀಸ್ ಮೇಲೆ ಡಿಪೆಂಡೆಂಟ್ ಇದೆ ಅಂತ ಹೇಳಿರ್ತಾರೆ. ಆ ಒಂದು ಡಿಪೆಂಡೆನ್ಸ್ನ ಬೇಸ್ಡ್ ಆನ್ ದಟ್ ಡಿಪೆಂಡೆನ್ಸ್ ಯು ಕ್ಯಾನ್ ಫೈಂಡ್ ದ ರಿಲೇಷನ್ ಬಿಟ್ವೀನ್ ಗಿವನ್ ಕ್ವಾಂಟಿಟೀಸ್. ಫಾರ್ ಎಕ್ಸಾಂಪಲ್, ಐ ಆಮ್ ಟೇಕಿಂಗ್ ಒನ್ ಎಕ್ಸಾಂಪಲ್ ಹಿಯರ್. ಪೇಜ್ ನಂಬರ್ 28 ನಲ್ಲಿ ಇದೆ, ದ ಪೀರಿಯಡ್ ಟಿ ಆಫ್ ಎ ಸಿಂಪಲ್ ಪೆಂಡುಲಮ್. ದ ಪೀರಿಯಡ್ ಟಿ ಆಫ್ ಎ ಸಿಂಪಲ್ ಪೆಂಡುಲಮ್, it depends on the length of the simple pendulum and acceleration due to gravity at a place. Obtain an expression for t by the method of dimensions. ಸಿಂಪಲ್ ಪೆಂಡುಲಮ್ ಅಂದರೆ ವಾಲ್ ಕ್ಲಾಕ್ ನೋಡಿರ, ವಾಲ್ ಕ್ಲಾಕ್ನಲ್ಲಿ ಈ ಥರ ಮಾಡ್ತಾ ಇರ್ತದಲ್ಲ, ಅದು ದಟ್ ಈಸ್ ಸಿಂಪಲ್ ಪೆಂಡುಲಮ್. ಗೋಡೆ ಗಡಿಯಾರದಲ್ಲಿ ಈ ಥರ ಏನಾಗ್ತಾ ಇರ್ತದ, ಅದಕ್ಕೆ ಏನು ಕರಿತೀವಿ ನಾವು? ಸಿಂಪಲ್ ಪೆಂಡುಲಮ್ ಅಂತ ಕರಿತೀವಿ. ಅದು ಒಂದು ಬಾರಿ ಹಿಂಗೆ ಹೋಗಿ ಬರೋದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ, ಅದು ಅದರದ್ದು ಟೈಮ್ ಪೀರಿಯಡ್. ಸೊ ಆ ಒಂದು ಟೈಮ್ ಪೀರಿಯಡ್ ಯಾವುದ್ರ ಮೇಲೆ ಡಿಪೆಂಡೆಂಟ್ ಇದೆ? ಆ ಪೆಂಡುಲಮ್ದು ಲೆಂತ್ ಮೇಲೆ ಡಿಪೆಂಡೆಂಟ್ ಅದ, ಮತ್ತು ಗುರುತ್ವ ವೇಗೋತ್ಕರ್ಷ, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ಭೂಮಿಯ ಒಂದು ಗುರುತ್ವಾಕರ್ಷಣೆ ನೀಡುವಂತಹ ವೇಗೋತ್ಕರ್ಷದ ಮೇಲೆ ಅವಲಂಬನೆ ಆಗಿದೆ. ಸೊ ಹಿಯರ್ ವಾಟ್ ಈಸ್ ಗಿವನ್ ಹಿಯರ್ ಟೈಮ್ ಪೀರಿಯಡ್ is, see, this is the example to understand this application. Time period t is depends ಅಂದ್ರೆ ಹಿಂಗಾಗೋದು. It depends on length. Time period is t, length is l, and it depends on acceleration due to gravity. ಯಾವುದರ ಮೇಲೆ ಡಿಪೆಂಡೆಂಟ್ ಇದೆ? ಟೈಮ್ ಪೀರಿಯಡ್ ಆಫ್ ಸಿಂಪಲ್ ಪೆಂಡುಲಮ್ is dependent on length and acceleration due to gravity. So see, derive the relation between given physical quantities ಅಂದ್ರೆ t, l, g. ಈ ಮೂರರ ನಡುವೆ ಯಾವ ತರ ರಿಲೇಷನ್ ಇದೆ ಅನ್ನೋದನ್ನು
So for that I am taking powers for right hand side quantities. Right hand side ಏನದು powers ಹಾಕೊಳ್ಳಿ x y. ಎರಡು ಕ್ವಾಂಟಿಟಿ ಇದಾವ. So for the two quantities I am taking two powers. The first power is x, second power is y. So this is the first work. So next work t equals to, so instead of taking this proportionality symbol, you depend on the constant. ನೀವು ಈಕ್ವಲ್ ಸೈನ್ ತಗೋಬೇಕಾದ್ರೆ ಒಂದು ಕಾನ್ಸ್ಟೆಂಟ್ ನ ಡಿಫೈನ್ ಮಾಡೋದು. ಕಾನ್ಸ್ಟೆಂಟ್ ಇಂಟು l ಪವರ್ ಆಫ್ x g ಪವರ್ ಆಫ್ y. ಸೊ ಅದನ್ನ ಬರೀತೀವಿ ನಾವು t equals to k. ಕಾನ್ಸ್ಟೆಂಟ್ ಅಂದ್ರೆ ಏನು? k l ಪವರ್ ಆಫ್ x g ಪವರ್ ಆಫ್ y. k l ಪವರ್ ಆಫ್ x g ಪವರ್ ಆಫ್ y. equation number 1. ಸೊ ಈ ಫಸ್ಟ್ ಕೆಲಸ ಏನು, ಯಾವುದ್ರ ಮೇಲೆ ಡಿಪೆಂಡೆಂಟ್ ಇದೆ ಅನ್ನೋದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ನೀವು ಪ್ರಾಬ್ಲಮ್ನಲ್ಲಿ ಅರ್ಥ ಮಾಡ್ಕೊಂಡು ಈ ತರ ಬರ್ಕೋಬೇಕು. ಅದು ಯಾವುದೇ ಪ್ರಾಬ್ಲಮ್ ಕೊಟ್ಟಿರಲಿ. ಪೇಜ್ ನಂಬರ್ 28 ನಲ್ಲಿ ಇದೆ, ನೀವು ಬರೆದಿದ್ದೀರಿ ಅಸೈನ್ಮೆಂಟ್ ನಲ್ಲಿ ಕೂಡ ನೋಡ್ಕೊಳ್ಳಿ ಒಮ್ಮೆ. t equals to ಕಾನ್ಸ್ಟೆಂಟ್ ಇಂಟು l ಪವರ್ ಆಫ್ x g ಪವರ್ ಆಫ್ y. ಇದು ಇಂಟು ಸೈನ್ x ಅದು ಇಂಟು ಗುಂಡ್ಲೆ ಅಂತ ಇದ್ರಲ್ಲಿ. ಸೊ ಸರ್ x y ಯಾಕೆ ತಗೋಬೇಕು? ಇದನ್ನೇ ತಗೋಬೇಕಂತ ರೂಲ್ಸ್ ಇಲ್ಲ. ಯು ಕ್ಯಾನ್ ಟೇಕ್ a and b, m and n. So don't take l because l is already here. g ಯಾವ ಇಲ್ಲ ಔಟರ್ನ ಪವರ್ ಆಗಿ ತಗೋಬೇಕು. ಸೊ ಫಸ್ಟ್ ಕೆಲಸ ನೀವು ಯಾವುದ್ರ ಮೇಲೆ ಡಿಪೆಂಡೆಂಟ್ ಇದೆ ಅನ್ನೋದನ್ನ ನೀಟಾಗಿ ಅರ್ಥ ಮಾಡ್ಕೋಬೇಕು. ಸೆಕೆಂಡ್ ವರ್ಕ್ ಈಸ್ ಟೇಕ್ ದ ಪವರ್ಸ್ ಫಾರ್ ರೈಟ್ ಹ್ಯಾಂಡ್ ಸೈಡ್ ಕ್ವಾಂಟಿಟೀಸ್. ಬಲಗಡೆ ಇರುವಂತ ಕ್ವಾಂಟಿಟೀಸ್ ಮಾತ್ರ ಪವರ್ಸ್ ತಗೋಬೇಕು, ಈ ಕಡೆ ತಗೋಬಾರದು. ನೆಕ್ಸ್ಟ್ you see remove proportionality symbol. How to remove the proportionality symbol? Just by giving a constant k l power of x g power of y. Next work is write the dimensional formula for all the quantities except constant k. ಆ ಕಾನ್ಸ್ಟೆಂಟ್ k ನ ಬಿಟ್ಟು ಉಳಿದೆಲ್ಲವೂ ಏನು ಮಾಡಬೇಕು ನಾವು? ಡೈಮೆನ್ಷನಲ್ ಫಾರ್ಮುಲಾ ಅನ್ನು ಬರೆಯಬೇಕು. t ಅಂದ್ರೆ ಏನು? ಅಂದ್ರೆ ಟೈಮ್. ಟೈಮ್ ಏನು ಬರ್ತದ? ಟೈಮ್ ಈಸ್ t ಓನ್ಲಿ, t ಪವರ್ ಆಫ್ 1. ಟೈಮ್ ಏನು ಬೇರೆ ಬರಲ್ಲ, t ಪವರ್ ಆಫ್ 1 ಅಂತಾನೆ ಬರ್ತದೆ. ನೆಕ್ಸ್ಟ್ l ಅದ, ಇದಕ್ಕೆ ಬರೆಯಲ್ಲ. ದಿಸ್ ಈಸ್ ಕಾನ್ಸ್ಟೆಂಟ್. ಯು ಕ್ಯಾನಾಟ್ ರೈಟ್ ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಕಾನ್ಸ್ಟೆಂಟ್. l ಪವರ್ ಆಫ್ x l is s. anybody what is l? L is length ಗೆ l, capital L power of x direct ಆಗಿ ಬರಬಹುದು. So L power of x, this is the dimensional formula for L power of x. L power L ಅಂದ್ರೆ ಲೆಂತ್ ಅನ್ನು ಕ್ಯಾಪಿಟಲ್ ಅಲ್ಲಿ ಯೂಸ್ ಮಾಡ್ತೀವಿ. ಕ್ಯಾಪಿಟಲ್ ಅಲ್ಲಿ ಏನು ಮಾಡ್ತೀವಿ? ಡೈರೆಕ್ಟ್ ಆಗಿ ಬರೆದ್ಬಿಡ್ತೀವಿ. Now the next thing is g power of y. G is acceleration. G ಅಂದ್ರೆ ಏನು? acceleration power y. G power of y equals to acceleration. Yes, anybody? What is the formula for acceleration? Velocity by time. Velocity ಏನು ಬರುತ್ತೆ ಫಾರ್ಮುಲಾ? ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್. ಸೊ ನಾವು ವೇಗೋತ್ಕರ್ಷಕ್ಕೆ ಯಾವ ಸೂತ್ರವನ್ನು ತಗೋಬಹುದು? ಸ್ಥಾನ ಪಲ್ಲಟ ಡಿವೈಡೆಡ್ ಬೈ ಟೈಮ್ ಸ್ಕ್ವೇರ್ ಅಂತ. ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಸ್ಕ್ವೇರ್. displacement by time square. Displacement by time square. This is the formula for acceleration. Power y, same power y. So g power of y equals to displacement is L, time square is t square, power of y, g power of y, displacement is L power of y. Direct ತಗೋತೀವಿಂದ ಇಂಟು ಮಾಡಿ ಪವರ್ ಇಲ್ಲಿ ಕೆಳಗಡೆ into t power of 2y. L power of y, t power of 2y. g power of y equals to L power of y ಮೇಲೆ ಬಂದ್ರೆ ಏನು ಬರುತ್ತಾ? ಮೇಲೆ ಬಂದ್ರೆ t power of minus 2y ಮೇಲೆ ಬಂದ್ರೆ. So yes, dimensional formula for acceleration due to gravity is now obtained, equals to L power of y and t power of minus
2y. Acceleration ಅಂದ್ರೆ ಫಾರ್ಮುಲಾ ಏನು ಬಂದಿದೆ, ಬೇಸಿಕ್ ಫಾರ್ಮುಲಾ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಸ್ಕ್ವೇರ್. ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಅದಕ್ಕೆ ಸಿಂಬಲ್ ಡಿ ಅಂತ ಬರೀಬಾರ್ದು. ಡಿಸ್ಪ್ಲೇಸ್ಮೆಂಟ್, ರೇಡಿಯಸ್, ಡಯಾಮೀಟರ್, ಏನೇ ಲೆಂತ್ ಏನೇ ಇರ್ತಾವೆಲ್ಲ ಎಲ್ ಡಿಸ್ಟೆನ್ಸ್, ಡಿಸ್ಪ್ಲೇಸ್ಮೆಂಟ್ ಎಲ್ಲ ಎಲ್, ಟೈಮ್ ಅಂದ್ರೆ ಟಿ. L power of ಹೊರಗ y into L power of y t power of 2y. When it comes to numerator, L power of y t power of minus 2y. So ಎರಡನೇ ಸ್ಟೆಪ್ ಮುಗಿತು. ಫಸ್ಟ್ ಸ್ಟೆಪ್ ನೀವು ಇಕ್ವೇಷನ್ ನಂಬರ್ 1 ಅನ್ನು ಬರ್ಕೊಳ್ಳೋದು. ಸೆಕೆಂಡ್ ಸ್ಟೆಪ್ ಎಲ್ಲದಕ್ಕೂ ಡೈಮೆನ್ಷನ್ಸ್ ನ ಬರ್ಕೊಳ್ಳೋದು. ಮೂರನೇ ಸ್ಟೆಪ್ ಎಲ್ಲ ಡೈಮೆನ್ಷನಲ್ ಫಾರ್ಮುಲಾಗಳನ್ನ ಇಕ್ವೇಷನ್ ನಂಬರ್ 1 ನಲ್ಲಿ ಹಾಕಬೇಕು. ಸೊ ಇಕ್ವೇಷನ್ ನಂಬರ್ 1 becomes 1 ನಲ್ಲಿ substitute all the dimensional formulas in equation number 1. Equation number 1 ನಲ್ಲಿ ಏನು ಬಂತು, L power of see t ಅದಲ್ಲ, t power of 1 ಈ ಕಡೆ ಬನ್ನಿ equals to k into L power of x. ಅಂದ್ರೆ ಏನು ಬಂತು, L power of x ಏನು dimensional formula, L power of x. Next g power of y ಏನು ಬಂತು, L power of y t power of minus 2y. L power of y t power of minus 2y. So ಈಗ t ಒಂದೇ t power of 1 k into L power of see same point L ಅದ ಇಲ್ಲಿ L ಅದ power x y ಅದ L power of x plus y. L power of x plus y ಸೇಮ್ ಬೇಸಸ್ ಇದ್ರೆ ಅವುಗಳ ಪವರ್ಗಳನ್ನು ನೀವು ಆಡ್ ಮಾಡಬಹುದು. ಮೈನಸ್ ಇದ್ರೆ ಮೈನಸ್ ತಗೊಳ್ಳಿ, ಪ್ಲಸ್ ಇದ್ರೆ ಪ್ಲಸ್ ತಗೊಳ್ಳಿ. ಈಗ ಇಲ್ಲಿ ಎಲ್ ಸೇಮ್ ಅದ, ಪವರ್ ಎಕ್ಸ್ ಮತ್ತು ವೈ ಇದೆ. ಸೊ ಅವಕ್ಕೆ ಆಡ್ ಮಾಡಿ ಎಕ್ಸ್ ಪ್ಲಸ್ ವೈ, ಎಲ್ ಪವರ್ ಆಫ್ ಎಕ್ಸ್ ಪ್ಲಸ್ ವೈ ಅಂತ ಮಾಡಿದ್ವಿ. ಟಿ ಪವರ್ ಆಫ್ ಮೈನಸ್ 2y, ಟಿ ಪವರ್ ಆಫ್ ಮೈನಸ್ 2y. ಸೊ ಪುಟ್ ಕಾನ್ಸ್ಟೆಂಟ್ k equals to 1. Put k equals to 1. ಇಲ್ಲಿ ಕಾನ್ಸ್ಟೆಂಟ್ ಅಲ್ಲ k is equals to 1. So t power of 1 into L power of x plus y t power of minus 2y, t power of minus 2y. So next ಕೆಲಸ ಏನಂದ್ರೆ equation, this is equation number 2. This is equation number 2. Equation number 2 ಏನು ಬಂತು ಗೊತ್ತಾಯ್ತಾ ನಿಮಗೆ? See, ಏನು ಬಂತು equation number 2 ಏನು ಬಂತು? Equation number 2 is t power of 1. Yes, I am writing equation number 2 here. T power of 1 equals to L power of x plus y t power of minus 2y. This one equation number 2. Equation number 2 it is. So again ಮಾಡೋಣ, next work ಏನು ಮಾಡೋಣ ಅಂದ್ರೆ compare the powers of L and T. Compare powers of T in 2. Compare the powers of T in 2. LHS RHS ಎರಡು ಕಡೆ ಕಂಪ್ಯಾರಿಸನ್ ಮಾಡಬೇಕು. ಕಂಪ್ಯಾರಿಸನ್ ಅಂದ್ರೆ ಇಲ್ಲಿ ಈ ಕಡೆ t ಪವರ್ 1 ಇಲ್ಲಿ 1 ಅಂತ ಬರುತ್ತೆ. ಈ ಪವರ್ ಏನದ ಒಂದೇ ಬರ್ಕೊಳ್ಳಿ, t ಪವರ್ ಆಫ್ 1 ಈ ಕಡೆ ಬನ್ನಿ, ಇದು ಬೇಕಾಗಿಲ್ಲ ಬನ್ನಿ, t ಬಂದಿದೆ t ಪವರ್ ಆಫ್ ಮೈನಸ್ 2y. ಈ ಕಡೆ ಏನದ ಇಲ್ಲಿ ಪವರ್ 1 ಇದೆ, ಇಲ್ಲಿ ಏನು ಬಂದಿದೆ ಪವರ್ ಆಫ್ ಮೈನಸ್ 2y ಅದ. ಸೊ ಇಲ್ಲಿ ಈ ಮೈನಸ್ 2 ಈ ಕಡೆ ಬಂದ್ರೆ ಏನು ಬರುತ್ತೆ 1/2 ಆಗುತ್ತೆ. ಇದು 2 ಈ ಕಡೆ ಬಂದ್ರೆ 1/2 minus 1/2 equals to y. So ಏನು ಬಂತು ನಮಗೆ? ಸೊ y equals to y ವ್ಯಾಲ್ಯೂ ಏನು ಬಂತಪ್ಪ minus 1/2. y equals to minus 1/2 ಅಂತ ಬಂತು. y equals to minus 1/2. ನೆಕ್ಸ್ಟ್ ಕೆಲಸ ಏನು ಮಾಡೋಣ? See, compare the powers. Compare the powers. Compare the powers. Compare the powers of L in 2. L power comparison ಮಾಡಿ. L power ಏನು ಬರ್ತದೆ ನೋಡಿ. L power ಏನದ ಇಲ್ಲಿ
ನೋಡಿ equation number 2 ನಲ್ಲಿ L ಇಲ್ಲ ಈ ಕಡೆ LHS ನಲ್ಲಿ ಇಲ್ಲ ಈ ಕಡೆ x plus y ಅಂತ ಪವರ್ LHS ನಲ್ಲಿ ಇಲ್ಲಲ್ಲ 0 because there is no value of L or there is no power for L in LHS L ಇಲ್ಲೇ ಇಲ್ಲ T ಅದ so ಇಲ್ಲದ 0 ಈ ಕಡೆ ಬಂದು ಇಲ್ಲೇ ಅದ L power of x plus y so 0 equals to x plus y ಈಗ ಏನು ಮಾಡೋಣ substitute put y equals to minus 1 by 2 ಇಲ್ಲಿ ಬಂದ ವ್ಯಾಲ್ಯೂ y is equals to minus 1 by 2 so 0 equals to x minus 1 by 2 x minus 1 0 equals to see 0 ಇಲ್ಲಿ x ಇಕ್ಕಂದ್ರೆ ಏನಾಯ್ತು ಅಥವಾ 1 by 2 ಇಕ್ಕಂದ್ರೆ ತಗೊಂಡು ಬನ್ನಿ minus 1 by 2 ಇಕ್ಕಂದ್ರೆ ಪ್ಲಸ್ ಆಯ್ತು 1 by 2 equals to x equals to 1 by 2 so what is the value you got for x now x equals to yes x equals to 1 by 2 y equals to minus 1 by 2 x equals to 1 by 2 so put the values of put x equals to 1 by 2 y equals to minus 1 by 2 in 1 put x equals to 1 by 2 and y equals to minus 1 by 2 in equation number 1 equation number 1 is t equals to k value k value 1 t equals to k into l power of x y power of g power of y and g power of y so t equals to k is 1 k is a constant 1 l power of x equals to 1 by 2 power x value is 1 by 2 g power value is to minus 1 by 2 right so t equals to ಈ 1 by 2 ಅಂದ್ರೆ ಪವರ್ ಅಂತ ರೂಟ್ ಸ್ಕ್ವೇರ್ ರೂಟ್ ಆಫ್ l into minus 1 by 2 ಇರೋದ್ರಿಂದಾಗಿ 1 by g power of 1 by 2 1 divided by g power of 1 by 2 ಬರೀಬೇಕು so t equals to root l into 1 by root g g power of minus 1 by 2 ಇದ್ದರೆ ಕೆಳಗೆ ಬರ್ಕೊಂಡಿನಿ g power 1 divided by g power of 1 by 2 so this is a root g so t equals to what is the relation square root of l by g this is the final relation between given physical quantities ನಮಗೆ ಈ ಪ್ರಾಬ್ಲಮ್ ನಲ್ಲಿ ಏನು ಕೊಟ್ಟಿದ್ರು ಅದರ ಮೇಲೆ ಆ ಬೇಸಿಸ್ ಮೇಲೆ what you got t equals to root of l by g this is how to find the relation between given physical quantities so this represent the second application of dimensional analysis so in this application first you read the given problem very carefully first thing is understanding of the problem carefully understand the problem next try to find out what are the symbols for physical quantities given in your problem ಅಲ್ಲಿ ಯಾವ ಸಿಂಬಲ್ ಕ್ವಾಂಟಿಟೀಸ್ ಕೊಟ್ಟಾರ ಅನ್ನೋದನ್ನ ಐಡೆಂಟಿಫೈ ಮಾಡಿ ನೆಕ್ಸ್ಟ್ ಥಿಂಗ್ ಯು ಟೇಕ್ ದ ಪವರ್ಸ್ ಅಂಡ್ ಕಾನ್ಸ್ಟೆಂಟ್ ಟು ರಿಮೂವ್ ದ ಪ್ರಪೋರ್ಷನಾಲಿಟಿ ಸಿಂಬಲ್ ಐ ಆಮ್ ಟೇಕಿಂಗ್ ಒನ್ ಕಾನ್ಸ್ಟೆಂಟ್ k every time you can take the same constant k and next define the powers x y if there are three quantities on RHS x y z ಮೂರು ಅಥವಾ ನಾಲ್ಕು ಇದ್ರೆ x y z ಹಿಂಗೆ ತಗೊಳ್ತಾ ಹೋಗಿ ಏನಾದರೂ ತಗೋಬಹುದು ಪವರ್ಸ್ next thing write the dimensions for all the physical quantities ಎಲ್ಲಾ quantities ಗೂ dimensions ನ ಬರೀರಿ dimensions next find the values of those constants x y z ಅವುಗಳ ಒಂದು ವ್ಯಾಲ್ಯೂ ನ ಫೈಂಡ್ ಔಟ್ ಮಾಡಿ equation number 1 ನಲ್ಲಿ ಹಾಕಿ and remember don't forget to put k equals to 1 because k is a constant value is equals to 1 so in this problem for this problem you got relation between time period length and acceleration due to gravity as t equals to root square root of l by g